ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲ್ಹೊಂಗಲ್ದಿಂದ. ಆತ್ಮೀಯರೇ, ಭಾರತೀಯ ಚಲನಚಿತ್ರರಂಗದ ಅತ್ಯುತ್ತಮ ಪ್ರಶಸ್ತಿಯಾಗಿರ್ತಕ್ಕಂಥ 2023ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಇತ್ತೀಚೆಗೆ ಮೋಹನ್ ಲಾಲ್ ರವರಿಗೆ ನೀಡಿ ಗೌರವಿಸಲಾಯಿತು. ಹಾಗಾದ್ರೆ ಈ ಪ್ರಶಸ್ತಿಯ ಬಗ್ಗೆ ನಾವೇನ್ ಮಾಡ್ತಾ ಹೋಗೋಣಂತ ಇವತ್ತು ತಿಳ್ಕೊಳ್ತಾ ಹೋಗೋಣಂತ. ಇದು ಕೇವಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಮಾತ್ರ ಅಲ್ಲ, ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಅಗತ್ಯವಾಗಿದೆ. ಈ ಒಂದು ಟಾಪಿಕ್ ಇಂದ ನಾವು 2-3 ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಅದಕ್ಕೋಸ್ಕರ ನಾವು ಈ ಒಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣಂತ. ಹಾಗಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಈ ಪ್ರಶಸ್ತಿಯ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಇದು ಸಿನಿಮಾ ಕ್ಷೇತ್ರದ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಇದನ್ನ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ನೀಡ್ತಾ ಹೋಗ್ತಾರೆ. ಈ ಪ್ರಶಸ್ತಿ ಭಾರತೀಯ ಚಿತ್ರರಂಗದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅತಿಯಾದಂತ ಕೊಡುಗೆ ನೀಡಿದಂತವರಿಗೆ ಇದನ್ನ ಏನ್ ನೀಡಲಾಗ್ತತಿ. ಭಾರತೀಯ ಪ್ರತಿ ವರ್ಷ ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ಭಾರತದ ರಾಷ್ಟ್ರಪತಿಗಳು ಪ್ರದಾನವನ್ನ ಮಾಡ್ತಾರೆ. ಈ ಪ್ರಶಸ್ತಿಯು ಸ್ವರ್ಣ ಕಮಲ, ನಗದು ಮತ್ತೆ ಶಾಲು ಪದಕವನ್ನ ಒಳಗೊಂಡಿರ್ತತಿ. ಈ ಪ್ರಶಸ್ತಿಯನ್ನ ಮಾಹಿತಿ ಮತ್ತು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಿಂದ ನೀಡಲಾಗ್ತತಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ದಾದಾ ಸಾಹೇಬ್ ಫಾಲ್ಕೆ ಅವರ ಹೆಸರಿನಿಂದ ಯಾಕೆ ನೀಡಲಾಗ್ತತಿ ಅಂತಂದ್ರೆ, ಈ ದಾದಾ ಸಾಹೇಬ್ ಫಾಲ್ಕೆ ಅವರ ಪೂರ್ಣ ಹೆಸರು ಹೇಳ್ಬೇಕಂತಂದ್ರೆ ಇವರು ದುಂಡಿರಾಜ್ ಗೋವಿಂದ ಫಾಲ್ಕೆ. ಇವರು ಚಿತ್ರರಂಗದ ಪಿತಾಮಹ ಅಂತ ಹೇಳಿ ಇವರನ್ನ ಏನ್ ಮಾಡ್ತಾರೆ ಕರೀತಾರೆ. ಇವರು ಭಾರತದ ಮೊದಲ ಪೂರ್ಣ ಉದ್ದದ ಚಲನಚಿತ್ರವಾಗಿರ್ತಕ್ಕಂಥ ರಾಜ ಹರಿಶ್ಚಂದ್ರ ಚಲನಚಿತ್ರವನ್ನ 1913ರೊಳಗೆ ಏನ್ ಮಾಡಿದ್ರು, ನಿರ್ದೇಶನವನ್ನ ಮಾಡಿದ್ರು. ಇವರು ಹೆಚ್ಚಾಗಿ ನಮ್ಮ ಭಾರತೀಯ ಪುರಾಣಗಳಿಂದ, ನಮ್ಮ ಭಾರತೀಯ ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತದಿಂದ ಹೆಚ್ಚಾಗಿ ಏನ್ ಪಡ್ಕೊಂಡಿದ್ರು ಅಂತಂದ್ರೆ ಸ್ಫೂರ್ತಿಗಳನ್ನ ಪಡ್ಕೊಂಡಿದ್ರು. ಅದಕ್ಕೋಸ್ಕರ ಅದರ ರಿಲೇಟೆಡ್, ಪುರಾಣಗಳ ರಿಲೇಟೆಡ್ ಅತಿ ಹೆಚ್ಚಿನ ಚಲನಚಿತ್ರಗಳನ್ನ ಇವರು ಮಾಡ್ತಾ ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ಇವರು ಭಾರತದ ಚಿತ್ರರಂಗಕ್ಕೆ ನೀಡತಕ್ಕಂತ ಕೊಡುಗೆಯನ್ನ ಗಮನಿಸಿ ಭಾರತ ಸರ್ಕಾರ ಇವರ ಹೆಸರಿನಲ್ಲಿ 1969ರಿಂದ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿತು. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ದೇವಿಕಾ ರಾಣಿ. ಹಾಗಾದ್ರೆ ದಾದಾ ಸಾಹೇಬ್ ಫಾಲ್ಕೆ ರವರ ಕೆಲವೊಂದು ಪ್ರಮುಖ ಚಿತ್ರಗಳನ್ನು ನಾವು ಗಮನಿಸ್ತಾ ಹೋದ್ರ ಈ ಕಾಳಿ ಮರ್ದನ, ಮೋಹಿನಿ ಭಸ್ಮಾಸುರ, ಲಂಕಾ ದಹನ ಅಂತಕ್ಕಂತ ಹಲವಾರು ಚಿತ್ರಗಳನ್ನ ಇವರು ಏನ್ ಮಾಡಿದ್ದಾರೆ, ನಿರ್ದೇಶನವನ್ನ ಮಾಡಿದ್ದಾರೆ. ಹಾಗಾದ್ರೆ 1969ರಿಂದ ಇಲ್ಲಿವರೆಗೆ ಅಂದ್ರೆ 2023ರವರೆಗೆ, ಇದು 2025, ಬಟ್ 2023ರವರೆಗೆ ಮಾತ್ರ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. 2023ರ ಪ್ರಶಸ್ತಿಯನ್ನ 2025ರೊಳಗೆ ಏನ್ ಮಾಡಿದ್ದಾರೆ, ಪ್ರದಾನವನ್ನ ಮಾಡಿದ್ದಾರೆ. ಕಾರಣ ನಮಗಂತೂ ಗೊತ್ತೈತಿ, ಮಿಡ್ಲ್ ಏನ್ ಬಂದಿತ್ತು, ಕೋವಿಡ್ ಅಂತಕ್ಕಂಥ ಸಾಂಕ್ರಾಮಿಕ ಬಂದಿತ್ತು. ಆ ಸಾಂಕ್ರಾಮಿಕದ ಕಾರಣದಿಂದಾಗಿ 2 ವರ್ಷ ಪ್ರಶಸ್ತಿಗಳನ್ನ ಏನ್ ಮಾಡಿಕೊಂಡು ಮುಂದೂಡ್ಕೊಂಡು 2023ರ ಪ್ರಶಸ್ತಿಯನ್ನ 2025ರೊಳಗೆ ಮೋಹನ್ ಲಾಲ್ ರವರಿಗೆ ಪ್ರದಾನವನ್ನ ಮಾಡಲಾಗಿದೆ. ಹಾಗಾದ್ರೆ ನಾವು ಎಲ್ಲವನ್ನು ನೆನ್ಪಿಟ್ಕೊಳ್ತಕ್ಕಂಥ ಅಗತ್ಯ ಇಲ್ಲ. ಕೆಲವೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಜನರನ್ನ, ಅಂದ್ರೆ ಎಲ್ಲರೂ ಮುಖ್ಯನೇ, ಬಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮುಖ್ಯವಾಗಿರ್ತಕ್ಕಂಥ ಅಂದ್ರೆ ಮೊದ್ಲು ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಆಮೇಲೆ ನಾವು ಕರ್ನಾಟಕದಾಗ ಆಗಿರೋದ್ರಿಂದ ನಮ್ಮ ಕನ್ನಡ ಭಾಷೆಗೆ ಬಂದಂತ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಅಂದ್ರೆ ಈಗ ಪ್ರಚಲಿತ ಘಟನೆಗಳಂತ ಬಂದಾಗ ಇತ್ತೀಚೆಗೆ ಯಾರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು ಅಂತ ಕೇಳ್ತಾರೆ. ಈ ವರ್ಷ ಕೇಳಬಹುದು, ಹಿಂದಿನ ವರ್ಷ ಕೇಳಬಹುದು, 2019ರಿಂದ ಕೇಳಬಹುದು. ಹೌದಾ? ಅದಕ್ಕೋಸ್ಕರ ಅದ್ರ ರಿಲೇಟೆಡ್ ಒಂದು ಸ್ವಲ್ಪ ವ್ಯಕ್ತಿಗಳ ಹೆಸರುಗಳನ್ನ ನಾ ಏನ್ ಮಾಡಿದ್ದೇನೆ, ಇಲ್ಲಿ ಬರ್ಕೊಂಡಿದ್ದೇನೆ. ಹಾಗಾದ್ರೆ ಮೊದಲ ಬಾರಿಗೆ 1969ರೊಳಗ ಇದೇನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿದ್ರಲ್ಲ, ಅವಾಗ ಯಾರಿಗೆ ಕೊಟ್ಟಿದಾರಪ್ಪ ಅಂತಂದ್ರೆ ದೇವಿಕಾ ರಾಣಿ ರೋಚಿರ್ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಇವರು ಯಾವ ಭಾಷಿಗರಾಗಿದ್ರು, ಹಿಂದಿ ಭಾಷಿಗರಾಗಿದ್ರು. ನಮ್ಮ ಕರ್ನಾಟಕಕ್ಕೆ ಬಂದಾಗ 1995ರೊಳಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಕನ್ನಡಿಗರಿಗೆ ನೀಡಿದ್ರು. ಇನ್ನ ಅದೇ ರೀತಿಯಾಗಿ ಛಾಯಾಗ್ರಹಣಕ್ಕಾಗಿ, ಉತ್ತಮ ಛಾಯಾಗ್ರಹಣಕ್ಕಾಗಿ 2008ರೊಳಗ ವಿ.ಕೆ. ಮೂರ್ತಿರವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಈ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ 2018ರೊಳಗ ಅಮಿತಾಬ್ ಬಚ್ಚನ್, 2019ರೊಳಗ ರಜನಿಕಾಂತ್, 2020ರೊಳಗ ಆಶಾ ಪರೇಖ್ ರವರು, 2021ರೊಳಗ ವಹೀದಾ ರೆಹಮಾನ್ ಅವರಿಗೆ, ಇನ್ನು 2022ರೊಳಗ ಮಿಥುನ್ ಚಕ್ರವರ್ತಿ ಅವರಿಗೆ, ಮತ್ತೆ 2023ಕ್ಕೆ ಬಂದಾಗ ಮೋಹನ್ ಲಾಲ್ ರವರಿಗೆ 2023ರಲ್ಲಿ ಘೋಷಣೆಯಾಗಿರ್ತಕ್ಕಂಥ ಪ್ರಶಸ್ತಿಯನ್ನ 2025ರೊಳಗ ಅಂದ್ರೆ ಮೊನ್ನೆ ಸೆಪ್ಟೆಂಬರ್ 23ರಂದು ನಡೆದಂತ ಸಮಾರಂಭದೊಳಗ ಈ ಪ್ರಶಸ್ತಿಯನ್ನ ನಮ್ಮ ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಮುರ್ಮುರವರು, ಈ ಒಂದು ದ್ರೌಪದಿ ಮುರ್ಮುರವರು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಹಾಗಾದ್ರೆ ಇವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋದಾಗ ದೇವಿಕಾ ರಾಣಿಯವರು ಮೊದಲ ಬಾರಿಗೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡ್ಕೊಂಡವರು ಆಗಿರ್ತಾರೆ. ಈ ದೇವಿಕಾ ರಾಣಿಯವರನ್ನ ನಾವು ಭಾರತೀಯ ಚಲನಚಿತ್ರದ ಮೊದಲ ಮಹಿಳೆ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ.
ಇವರ ಒಂದು ಮೊದಲ ಚಲನಚಿತ್ರ ಯಾವುದಪ್ಪ ಅಂತಂದ್ರೆ ಕರ್ಮ ಅಂತಕ್ಕಂಥ ಚಲನಚಿತ್ರದ ಮೂಲಕ ಇವರು ಭಾರತೀಯ ಚಿತ್ರರಂಗವನ್ನ ಪ್ರವೇಶಿಸಿದ್ರು. ಅಷ್ಟೇ ಅಲ್ಲ, ಭಾರತದ ಮೊದಲ ಇಂಗ್ಲಿಷ್ ಭಾಷೆಯ ಚಲನಚಿತ್ರ ಮತ್ತು 1934ರಲ್ಲಿ ಮೊದಲ ಭಾರತೀಯ ಸಾರ್ವಜನಿಕ ಸೀಮಿತ ಚಲನಚಿತ್ರದ ಬಾಂಬೆ ಟಾಕೀಸ್ ಅನ್ನ ಸಹ ಇವ್ರು ಏನ್ ಮಾಡಿದ್ರು, ಸ್ಥಾಪನೆಯನ್ನ ಮಾಡಿದ್ರು. ಹಾಗಾದ್ರೆ ಭಾರತೀಯ ಚಲನಚಿತ್ರ ರಂಗದೊಳಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ದೇವಿಕಾ ರಾಣಿ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದಾಗ, ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಂತಂದ್ರೆ ವರನಟ ಗಾನಗಂಧರ್ವ ಯಾರಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ನೋಡ್ರಿ, ಇದು ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಂತ ಏಕೈಕ ನಾಯಕ ನಟ ಯಾರಂತಂದ್ರೆ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರು 1954ರಲ್ಲಿ ಬಿಡುಗಡೆ ಆದಂತ ಬೇಡರ ಕಣ್ಣಪ್ಪ ಅಂತಕ್ಕಂಥ ಚಲನಚಿತ್ರದ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಏನ್ ಮಾಡಿದ್ರು, ಪಾದಾರ್ಪಣೆಯನ್ನ ಮಾಡಿದ್ರು. ಈಗಲೂ ಸಹಿತ ಇವರ ಆದರ್ಶಗಳನ್ನ, ಆಮೇಲೆ ಇವ್ರು ನಟನೆ ಮಾಡಿದಂತ ಹಲವಾರು ಚಿತ್ರಗಳನ್ನ ನಾವೇನ್ ಮಾಡ್ಕೊಂಡಿವಪ್ಪ ಅಂದ್ರೆ ಸ್ಫೂರ್ತಿಯಾಗಿ ತಗೊಂಡಿವೆ. ಹೇಗಂದ್ರೆ ಆ ರೀತಿಯಾಗಿ ಬಾಳು ಬದುಕದಂತ, ನಮ್ಮ ಕನ್ನಡಕ್ಕೋಸ್ಕರನೇ ಬದುಕಿದಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇವರು ಪಡ್ಕೊಂಡಂತ ಪ್ರಶಸ್ತಿಗಳು ಅಂತ ಬಂದಾಗ, ಪದ್ಮಭೂಷಣ ಪ್ರಶಸ್ತಿ 1983, ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕರಾಗಿರುವ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 1992, ಕರ್ನಾಟಕ ರತ್ನ ಪ್ರಶಸ್ತಿ 1992 ಮತ್ತೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ 1995ರೊಳಗ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾಡೋಜ ಪ್ರಶಸ್ತಿ ಮತ್ತೆ NTR ಪ್ರಶಸ್ತಿಗಳನ್ನ ಸಹಿತ ಡಾಕ್ಟರ್ ರಾಜ್ಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಇನ್ನ ಮತ್ತೊಬ್ಬ ಕನ್ನಡದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಯಾರಪ್ಪ ಅಂತಂದ್ರೆ VK ಮೂರ್ತಿರವರು. ಇವರು VK ಮೂರ್ತಿರವರು ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, 2 ಬಾರಿ ಏನಪ್ಪಾ ಅಂತಂದ್ರೆ ಫಿಲ್ಮ್ ಫೇರ್ ಅವಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಜೀವಮಾನ ಸಾಧನೆಗೋಸ್ಕರ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿಕ್ ಅವಾರ್ಡ್ ಅನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇನ್ನ 2008ರಲ್ಲಿ ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ. ಇನ್ನ ಇತ್ತೀಚೆಗೆ ಪಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ 2018ರೊಳಗ ಅಮಿತಾಬ್ ಬಚ್ಚನ್ ಅನ್ನ ನಾವು ಏನಂತ ಕರಿತೇವೆ ಹೇಳ್ರಿ, ಬಿಗ್ ಬಿ ಅಂತ ಕರಿತೇವೆ. ಏನಂತ ಕರಿತೀವಿ? ಬಿಗ್ ಬಿ ಅಂತ ಕರಿತೀವಿ, ಹೌದಾ? ಅಷ್ಟೇ ಅಲ್ಲ, ಇವರಿಗೆ ಬಾಲಿವುಡ್ ನಲ್ಲಿ ಎಲ್ಲರೂ ಸಹಿತ ಇವ್ರನ್ನ ಏನಂತ ಕರೀತಾರಪ್ಪ ಅಂದ್ರೆ ಶಹನ್ ಶಾ ಅಂತ ಹೇಳಿ ಏನ್ ಮಾಡ್ತಾರೆ, ಕರೀತಾರೆ. ಭಾರತೀಯ ಚಲನಚಿತ್ರ ಇತಿಹಾಸದಲ್ಲಿ ಮತ್ತು ವಿಶ್ವ ಚಲನಚಿತ್ರಗಳ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿ ಅಂತ ಹೇಳಿ ಇವರನ್ನ ಏನ್ ಮಾಡ್ಲಾಗ್ತತಿ, ಕರೆಯಲಾಗ್ತತಿ. ಇವರಿಗೆ 2000ರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಪ್ರಶಸ್ತಿಯ ಒಂದು ಸಂದರ್ಭದೊಳಗ ಸಹಸ್ರಮಾನದ ಸೂಪರ್ ಸ್ಟಾರ್ ಅಂತಕ್ಕಂಥ ಕಿರೀಟಧಾರಣೆಯನ್ನ ಇವರಿಗೆ ಮಾಡಲಾಯಿತು. ಅಷ್ಟೇ ಅಲ್ಲ, ಇವರನ್ನ ಒಬ್ಬ ವ್ಯಕ್ತಿ ಉದ್ಯಮ ಅಂತೇಳಿ ಫ್ರಾಂಕೋಯಿಸ್ ಟ್ರಫೋರ್ಡ್ ಅಂತಕ್ಕಂತ ಒಬ್ಬ ನಿರ್ದೇಶಕ ಏನ್ ಮಾಡಿದಾರಪ್ಪ ಅಂತಂದ್ರೆ, ಫ್ರಾನ್ಸ್ ನ ಒಬ್ಬ ನಿರ್ದೇಶಕರು ಇವ್ರನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ, ಇವರು ಒಬ್ಬ ವ್ಯಕ್ತಿ ಉದ್ಯಮ ಅಂದ್ರೆ ಅಷ್ಟೊಂದು ಒಂದು ಉದ್ಯಮ ಅಂತಂದಾಗ ಏನಿರ್ತದೆ, ಅದು ಯಾವಾಗಲೂ ಪ್ರೊಡಕ್ಟಿವಿಟಿ ಅಂದ್ರೆ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತಾನೆ ಇರ್ತದೆ, ಹೌದಾ? ಹಂಗ ಇವರು ಪ್ರೊಡಕ್ಟಿವಿಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಇವರು ಒಬ್ಬ ವ್ಯಕ್ತಿ ಉದ್ಯಮ ಅಂತೇಳಿ ಇವರನ್ನ ಏನ್ ಮಾಡಿದ್ದಾರೆ, ಕರೆದಿದ್ದಾರೆ. ಇನ್ನು ಇವರ ವೃತ್ತಿ ಜೀವನಕ್ಕೋಸ್ಕರ ಫ್ರಾನ್ಸ್ ಸರ್ಕಾರ 2007ರಲ್ಲಿ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಆಫೀಸರ್ ಆಫ್ ದಿ ಲೀಸನ್ ಆಫ್ ಆನರ್ ಅಂತಕ್ಕಂಥ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇನ್ನ 2019ರೊಳಗ ಅಂತ ಬಂದಾಗ ರಜನಿಕಾಂತ್ ರವರನ್ನ ನಾವ್ ಏನಂತ ಕರಿತೀವಿ ಹೇಳ್ರಿ, ಸೂಪರ್ ಸ್ಟಾರ್ ಅಂತ ಕರಿತೀವಿ. ಹಾಗಾದ್ರೆ ರಜನಿಕಾಂತ್ ರವರು ಈಗಲೂ ಸಹಿತ ಇಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಇನ್ನೂ ಕೂಡ ಏನ್ ಮಾಡಾಕುಂತಾರಪ್ಪ ಅಂತಂದ್ರೆ ಚಲನಚಿತ್ರಗಳನ್ನ ಮಾಡ್ತಾ ಇದ್ದಾರೆ. ಇವ್ರ ಏಜ್ ಅನ್ನ ಲೆಕ್ಕಿಸದೆ ಇವ್ರ ಚಿತ್ರಗಳನ್ನ ಮಾಡ್ತಿದಾರಪ್ಪ ಅಂತಂದ್ರೆ ನಾವೆಲ್ಲ ನೋಡಿದಾಗ ಇವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ಳಬೇಕಾಗಿರ್ತತಿ, ಹೌದಾ? ಹಾಗಾದ್ರೆ ಇವರು 2019ರಲ್ಲಿ ಘೋಷಣೆ ಆಗಿರ್ತಕ್ಕಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಇವರಿಗೆ ಸಾಂಕ್ರಾಮಿಕ ಕಾರಣದಿಂದ, ಕೋವಿಡ್ ಸಾಂಕ್ರಾಮಿಕದಿಂದ 1 ವರ್ಷ ಮುಂದೂಡಿ 2021ರೊಳಗ ಏನ್ ಮಾಡಲಾಯ್ತು, ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಇನ್ನ 2020ರಲ್ಲಿ ಬಂದಾಗ ಯಾರಂತಂದ್ರೆ ಆಶಾ ಪರೇಖ್ ರವರಿಗೆ 2020ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಆಶಾ ಪರೇಖ್ ರವರಿಗೆ ನೀಡಲಾಯಿತು. ಇವರನ್ನ ಪ್ರೀತಿಯಿಂದ ಜುಬಿಲಿ ಗರ್ಲ್ ಅಂತ ಏನ್ ಮಾಡ್ತಾರೆ, ಕರೀತಾರೆ. ಆಶಾ ಪರೇಖ್ ರವರಿಗೂ ಸಹಿತ 2020ರಲ್ಲಿ ಘೋಷಣೆ ಆಗಿರ್ತಕ್ಕಂಥ ಪ್ರಶಸ್ತಿಯನ್ನ 2022ರಲ್ಲಿ ಪ್ರದಾನ ಮಾಡಲಾಯಿತು. ಇನ್ನ ನೆಕ್ಸ್ಟ್ ಬಂದಂತವರು ವಹೀದಾ ರೆಹಮಾನ್ ರವರಿಗೆ 2021ರಲ್ಲಿ ಈ ಪ್ರಶಸ್ತಿ ಏನಾಗಿತ್ತು, ಘೋಷಣೆಯಾಗಿತ್ತು. ವಹೀದಾ ರೆಹಮಾನ್ ರವರು ತೆಲುಗು ಚಿತ್ರದ ರೋಜಲು ಮರಾಯಿ ಅಂತಕ್ಕಂಥ ಚಿತ್ರದ ಮೂಲಕ ತಮ್ಮ ನಟನೆಯನ್ನ 1955ರೊಳಗ ಪ್ರಾರಂಭವನ್ನ ಮಾಡ್ತಾರೆ. ವಹೀದಾ ರೆಹಮಾನ್ ಅವರಿಗೆ 1972ರೊಳಗ ಪದ್ಮಶ್ರೀ ಪ್ರಶಸ್ತಿ, 2011ರೊಳಗ ಪದ್ಮಭೂಷಣ ಪ್ರಶಸ್ತಿಯನ್ನ
ಭಾರತ ಸರ್ಕಾರದಿಂದ ನೀಡಿ ಗೌರವಿಸಲಾಯಿತು. ಅಷ್ಟೇ ಅಲ್ಲ, ವಹೀದಾ ರೆಹಮಾನ್ ಅವರು ಕೊನೆಯ ಬಾರಿಗೆ ಸ್ಕೇಟರ್ ಗರ್ಲ್ ಅಂತಕ್ಕಂಥ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ 2021 ವಹೀದಾ ರೆಹಮಾನ್ ರವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇನ್ನ 2022 ಅಂತ ಬಂದಾಗ ಮಿಥುನ್ ಚಕ್ರವರ್ತಿಗೆ 2022 ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಹಾಗಾದ್ರೆ 1976 ಮೃಗಯ ಅಂತಕ್ಕಂಥ ಚಲನಚಿತ್ರದ ಮೂಲಕ ಮಿಥುನ್ ಚಕ್ರವರ್ತಿ ಅವರು ಚಿತ್ರರಂಗಕ್ಕೆ, ಭಾರತೀಯ ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅಷ್ಟೇ ಅಲ್ಲ, ಇವ್ರು ಏನಪ್ಪಾ ಅಂತಂದ್ರೆ ಆ ಒಂದು ಚಿತ್ರದ ನಟನೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. ಇನ್ನ ಡಿಸ್ಕೋ ಡ್ಯಾನ್ಸರ್ ಆಗಿ ಇವರು ಜನಪ್ರಿಯತೆಯನ್ನ ಗಳಿಸ್ಕೊತಾರೆ. ಈ ಒಂದು ಚಲನಚಿತ್ರ ಏನಾಗಿರ್ತದಪ್ಪ ಅಂದ್ರೆ ಆಗಿನ ಕಾಲದೊಳಗೆ 100 ಕೋಟಿ ಆದಾಯವನ್ನ ಗಳಿಸಿದಂತ ಮೊದಲ ಚಿತ್ರ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿರ್ತೈತಿ. ಇನ್ನು 1990ರ ದಶಕದಲ್ಲಿ ಇವರು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಎರಡನ್ನೂ ಕೂಡ ಏನ್ ಮಾಡ್ತಾರೆ, ಇವರು 2 ಪ್ರಶಸ್ತಿಗಳಿಗೆ ಭಾಜನರಾಗ್ತಾರೆ. ಇನ್ನು 2020ರಲ್ಲಿ ಹೇಳ್ಬೇಕಂತಂದ್ರೆ 2 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಇವರು ಪಡ್ಕೊಳ್ತಾರೆ. 2022ರಲ್ಲಿ ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತತಿ. ಇನ್ನು 2023ರಲ್ಲಿ ಬಂದಾಗ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಇತ್ತೀಚೆಗೆ ಪ್ರದಾನ ಮಾಡಿದ್ ಯಾರಿಪ್ಪ ಅಂತಂದ್ರೆ ಮೋಹನ್ ಲಾಲ್ ರವರಿಗೆ. ಈ ಮೋಹನ್ ಲಾಲ್ ರವರು ಯಾರಪ್ಪ ಅಂತಂದ್ರೆ ಕೇರಳ ಚಿತ್ರರಂಗದ ನಟ, ಅಂದ್ರೆ ಮಲಯಾಳಂ ಭಾಷೆಯ ನಟ. ಇವರು ಮಲಯಾಳಂ ಭಾಷೆಯೊಳಗ ಕೇರಳದ ಒಂದು ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂಥ ಕೇರಳ ರಾಜ್ಯ ಪ್ರಶಸ್ತಿಯನ್ನ 6 ಬಾರಿ ಪಡ್ಕೊಂಡಂತ ನಟ. ಅಷ್ಟೇ ಅಲ್ಲ, 6 ಬಾರಿ ಪಡ್ಕೊಂಡಂತ ಏಕೈಕ ನಟ ಅಂತಕ್ಕಂಥ ಹೆಗ್ಗಳಿಕೆಗೂ ಕೂಡ ಇವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತ 71ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ದ್ರೌಪದಿ ಮುರ್ಮು ರವರು ಈ ಪ್ರಶಸ್ತಿಯನ್ನ ಮೋಹನ್ ಲಾಲ್ ರವರಿಗೆ ಪ್ರದಾನ ಮಾಡ್ತಾರೆ. ಇವರು ನಮ್ಮ ಕನ್ನಡ ಚಲನಚಿತ್ರಗಳಲ್ಲೂ ಕೂಡ ಏನ್ ಮಾಡಿದಾರೆ, ಅಭಿನಯವನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಅಭಿನಯದ ಮೈತ್ರಿ ಅಂತಕ್ಕಂಥ ಚಲನಚಿತ್ರದೊಳಗ ಇವರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಪ್ರಮುಖ ಪಾತ್ರದಲ್ಲಿ ಇವರು ಅಭಿನಯವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರಿಗೆ ಭಾರತ ಸರ್ಕಾರದಿಂದ 2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತೆ 2019ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಭಾರತ ಸರ್ಕಾರದಿಂದ ನೀಡಿ ಗೌರವಿಸಲಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಟಾಪಿಕ್ ನಿಂದ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಮತ್ತೆ ನಿಮ್ಮ ಮುರಾರ್ಜಿ, ನವೋದಯ ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಗಳಿಗಾಗಿರ್ಬೋದು ನಾವು 1-2 ಪ್ರಶ್ನೆಗಳನ್ನ ಏನ್ ಮಾಡ್ಬೇಕಾಗಿದೆ, ನಿರೀಕ್ಷಿಸಬಹುದಾಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ, ಅಥವಾ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಮೊದಲು ಪಡ್ಕೊಂಡವರು ಯಾರು, ಅಥವಾ ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಯಾರಿಗೆ ನೀಡಿ ಗೌರವಿಸಲಾಯಿತು, ಮತ್ತೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡ್ಕೊಂಡಂತ ಮೊದಲ ಕನ್ನಡಿಗರಾರು, ಅಥವಾ 2 ಕನ್ನಡಿಗರ ಹೆಸರನ್ನು ಕೂಡ ಏನ್ ಮಾಡ್ಬೋದು, ಆಪ್ಷನ್ ಒಳಗೆ ಕೊಡ್ಬೋದು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ಇವುಗಳನ್ನ ನೆನ್ಪಿಟ್ಟುಕೊಳ್ಳೋದು ನಮಗೆ ಏನಾಗಿದೆ, ಅಗತ್ಯ ಆಗಿದೆ. ನಿಮಗೇನಾದ್ರೂ ಈ ತರಗತಿಗಳು ಇಷ್ಟ ಆದ್ರೆ ಇವುಗಳನ್ನ ಏನ್ ಮಾಡ್ರಿ, ಬೇರೆದವರಿಗೆ ಶೇರ್ ಮಾಡ್ರಿ. ಆಮೇಲೆ ಇಲ್ಲಿನ ವಿಷಯಗಳನ್ನ ನೀವು ಪಾಸ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನೀವೇನ್ ಮಾಡ್ಬೋದು, ನೋಟ್ಸ್ ಮಾಡ್ಕೊಂಡು ಮತ್ತೊಂದ್ಸಲ ಏನ್ ಮಾಡಿ ರಿಪೀಟ್ ಮಾಡಿ ಓದ್ಕೊಡ್ರಿ. ಓಕೆ, ಇದೇ ರೀತಿ ತರಗತಿಗಳು ನಿಮ್ಗೆ ಬೇಕಾದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಲ್ರಿಗೂ ಏನ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.